ಕೆಕೆಆರ್ ಚಾಂಪಿಯನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ನಿನ್ನೆ IPL ಫೈನಲ್ ಪಂದ್ಯ ನಡೀತು. ಮುಖಾಮುಖಿ ಆಗಿದ್ದು SRH ಸನ್ ರೈಸರ್ಸ್ ಹೈದರಾಬಾದ್ ಹಾಗೆಯೇ KKR ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಮುಖಾಮುಖಿ ಆಯಿತು. ಎರಡೂ ತಂಡಗಳು ಕೂಡ ಈ ಸೀಸನ್ ಅಲ್ಲಿ ಉತ್ತಮವಾದಂಥ ಪ್ರದರ್ಶನವನ್ನ ಕೊಟ್ಟುಕೊಂಡು ಬಂದಂಥ ತಂಡಗಳು ಹೊಡಿಬಡಿ ಪ್ರದರ್ಶನವನ್ನ ಕೊಟ್ಟಿದ್ರು. SRH ಅವರಂತೂ ದಾಖಲೆಗಳ ಮೇಲೆ ದಾಖಲೆಯನ್ನು ಬರ್ಕೊಂಡು ಬಂದಿದ್ರು. ಆದರೆ ಫೈನಲ್ನಲ್ಲಿ ಈ ರೀತಿಯಾಗಿ ಮುಗ್ಗರಿಸೋದಾ? ಇದೊಂದು ಫೈನಲ್ ಪಂದ್ಯನ? ಹಂಗಿತ್ತು ಮ್ಯಾಚು. ಇದೇ ಪಂದ್ಯದ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ, ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. SRH ಎಡವಿದ್ದಲ್ಲಿ KKR ಅವರು ತಮ್ಮ ಬೌಲಿಂಗ್ ಪ್ರದರ್ಶನವನ್ನು ಅಷ್ಟರ ಮಟ್ಟಿಗೆ ಚಪಾಕ್ನಲ್ಲಿ ಕಟ್ಟುನಿಟ್ಟುಗೊಳಿಸೋದು ಹೆಂಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನಮ್ಮ ಪ್ಯಾನಲ್ನಲ್ಲಿ ನನ್ನ ಸಹೋದ್ಯೋಗಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಸಂಜಯ್ ಸಿಸೇರಾ ಇದ್ದಾರೆ. ಹಾಯ್ ಸಂಜಯ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮಂಜುನಾಥ್ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಹಾಯ್ ಮಂಜುನಾಥ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಜುನಾಥ್, ಎಲ್ಲೋ ಒಂದು ಕಡೆಯಲ್ಲಿ ದೊಡ್ಡ ಬ್ಯಾಟಲ್ ಅನ್ನ ನಾವು ನಿರೀಕ್ಷೆ ಮಾಡಬಹುದು ಅನ್ಕೊಂಡಿದ್ವಿ. ದೊಡ್ಡ ಸ್ಕೋರ್ ಅನ್ನ ಕಲೆ ಹಾಕ್ಬಹುದು ಸನ್ ರೈಸರ್ಸ್ ಹೈದರಾಬಾದ್ ಅವರು ಅಂತ. ಟಾಸ್ ವಿನ್ ಆಗ್ತಾರೆ. ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡ್ಕೊಂಡಾಗ್ಲೂ ಕೂಡ ಕಾನ್ಫಿಡೆಂಟ್ ಆಗಿದ್ದಾರೆ ಸನ್ ರೈಸರ್ಸ್ ಹೈದರಾಬಾದ್ ಅವರು. ಆಸ್ಟ್ರೇಲಿಯನ್ ಕ್ಯಾಪ್ಟನ್ ಬೇರೆ ಇದ್ದಾರೆ. ಒಂದು ರೀತಿಯಲ್ಲಿ ಅವರ ಲಾಜಿಕ್ಗಳು ವರ್ಕೌಟ್ ಆಗುತ್ತೆ, ಅವರ ಐಡಿಯಾಗಳು ವರ್ಕೌಟ್ ಆಗುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಈ ಮಟ್ಟಿಗೆ ಹೀನಾಯ ಪ್ರದರ್ಶನವನ್ನ ಕೊಡೋದು ಸರಿನಾ ಅಂತೇಳಿ ಸರ್ ಹೇಳೋದಾದ್ರೆ ಇಡೀ ಸೀಸನ್ ಅಲ್ಲಿ ಅವ್ರದ್ದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಇತ್ತು. ಕ್ವಾಲಿಫೈ ಅಂತ ಬಂದಾಗ ಟಾಸ್ ವಿನ್ ಆಗ್ತಾರೆ. ಅವರು ತಗೊಂಡ ಡಿಸಿಷನ್ ಅವ್ರ ಮೈಂಡ್ ಸೆಟ್ ಏನು ನೋಡುತ್ತೋ ಏನೋ ಗೊತ್ತಿಲ್ಲ. ಸೊ ನಾವು ಹೊಡಿಬಡಿ ಆಟ ಆಡೋಣ, ಹೈಯರ್ ಸ್ಕೋರ್ ಹೊಡಿಯೋಣ. ಸೊ ಯಾಕಂದ್ರೆ ಅವ್ರ ಬ್ಯಾಟಿಂಗ್ ಲೈನಪ್ ನಾವು ಹೇಳ್ತಾ ಹೋದಾಗಾದ್ರೆ ಬ್ಯಾಟಿಂಗ್ ಲೈನಪ್ ಭಾರಿ ಡೆಪ್ತ್ ಇದೆ. ಹಂಗಾಗ್ಬಿಟ್ಟು ಅವ್ರೇನೋ ಹೈ ಸ್ಕೋರ್ ಮಾಡಿ ಕಟ್ಟಾಕೋ ಒಂದು ಡಿಪೆಂಡ್ ಮಾಡೋ ಒಂದು ಮೈಂಡ್ ಸೆಟ್ಟಲ್ಲಿ ಅವ್ರು ಹೋದ್ರು. ಆ ಮೈಂಡ್ ಸೆಟ್ಟಲ್ಲಿ ಹೋಗಿದ್ದು ಯಾವುದನ್ನು ಅವ್ರಿಗೆ ಅವ್ರ ಪ್ಲಾನ್ ವರ್ಕೌಟ್ ಆಗಲಿಲ್ಲ. ಸೊ ಹೌದು, ಇದು ಇಡೀ ಸೀಸನಲ್ಲಿ 3 ಬಾರಿ ಮೀಟ್ ಆಗಿದ್ದಾರೆ. 3 ಬಾರಿನೂ ಅವರು ಈ KKR ಅಪೋಸಿಟ್ ಸೋತಿರೋದನ್ನ ನಾವು ನೋಡ್ಬೋದು. ಸೊ ಯಾಕೆ ಅಂತಂದರೆ, ಸೊ ಇದೇ 24 IPL ಅಲ್ಲಿ ಸೇಮ್ ಆಸ್ಟ್ರೇಲಿಯನ್ ಕ್ಯಾಪ್ಟನ್ನು ನಮ್ಮ ವುಮೆನ್ಸ್ ಲೀಗಲ್ಲಿ ಮಾತಾಡೋದಾದ್ರೆ, ಸೊ ಸೇಮ್ ಆಸ್ಟ್ರೇಲಿಯನ್ ಕ್ಯಾಪ್ಟನ್ನು ಡೆಲ್ಲಿ ಪರವಾಗಿ ಅವರು ಟಾಸ್ ವಿನ್ ಆಗ್ತಾರೆ. ಅವರು ಬ್ಯಾಟಿಂಗ್ ತೊಗೊಳ್ತಾರೆ. 113ಕ್ಕೆ ಅವರು ಆಲ್ಔಟ್ ಆಗ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟು ಇದೇ ಸೇಮ್ ಸಿಚುವೇಶನ್ನು ಇಂಡಿಯನ್ ಕ್ಯಾಪ್ಟನ್ನು ಟಾಸ್ ವಿನ್ ಆಗ್ತಾರೆ. ಆಸ್ಟ್ರೇಲಿಯನ್ ಕ್ಯಾಪ್ಟನ್ ಟಾಸ್ ವಿನ್ ಆಗ್ತಾರೆ. ಆಲ್ಮೋಸ್ಟ್ ಆಲು ಇನ್ನೇನು ಬಿಡು ಹೈದರಾಬಾದ್ ಗೆಲ್ತಾ ಹೋಗುತ್ತೆ ಅನ್ನೋ ಒಂದು ಮಟ್ಟದಲ್ಲಿ ಇವ್ರೇನು ಮಾಡ್ತಾರೆ, ಆಸ್ಟ್ರೇಲಿಯನ್ ಪ್ಯಾಟ್ ಕಮಿನ್ಸ್ ಅವರು ಬ್ಯಾಟಿಂಗ್ ತೊಗೊಳ್ತಾರೆ. ಸ್ಟಾರ್ಟಿಂಗಲ್ಲಿ ಅಭಿಷೇಕ್ ಶರ್ಮಾನ ವಿಕೆಟ್ ತೊಗೊಳ್ತಾರೆ. ಅದಾದಮೇಲೆ ಟ್ರಾವಿಸ್ ಹೆಡ್ ಅವ್ರು ಹೋಗ್ತಾರೆ. ಆಮೇಲೆ ಬಂದವರೆಲ್ಲ ಬಂದದಾರಿಗೆ ಸುಂಕ ಇಲ್ಲ ಅನ್ನೋ ಥರ ಬ್ಯಾಕ್ ಟು ಬ್ಯಾಕ್ ವಿಕೆಟ್ನ ಒಪ್ಪಿಸಿ ಹೋಗ್ತಾರೆ. ಅಷ್ಟು ಚೆನ್ನಾಗಿರುತ್ತೆ KKR ಬೌಲಿಂಗ್ ಲೈನಪ್ಪು. ಸೊ ಅವರು ಈಸಿಯಾಗಿ 113 ಆಲ್ಔಟ್ ಮಾಡಿ ಇವರು 10 ಪಾಯಿಂಟ್ 4 ಬಾಲಲ್ಲೇ ಮ್ಯಾಚ್ನ ಕಂಪ್ಲೀಟಾಗಿ ಮುಗಿಸ್ಬಿಡ್ತಾರೆ. ಸೊ ಹೇಳೋದಾದರೆ ಟಾಸ್ ವಿನ್ ಆಗೋದು ಒಂದು ಗ್ರೇಟ್, ಒಂದು ಹೊಸ ವಿಷಯ ಅಂತ ಹೇಳ್ಬೋದು. ಯಾಕಂದರೆ ನಾವು ಟೀಮ್ ಗೆಲ್ಲೋದಕ್ಕೆ ಅದೊಂದು ಬುನಾದಿ ಅಂತ ಹೇಳ್ಬೋದು. ಸೊ ಆ ಟಾಸ್ ವಿನ್ ಆದಾಗ ಇವರು ಡಿಸಿಷನ್ ಮೇಕಿಂಗ್ಗಳು ರಾಂಗ್ ಆಗ್ತವೆ. ಕೆಲವೊಂದು ಸಲ ಈ ಇಂಡಿಯನ್ ಪಿಚ್ಚು ಅಂತ ಬಂದಾಗ ಆಲ್ಮೋಸ್ಟ್ ಆಲು ನಾವು ನೋಡಿದ್ವಿ ಇಡೀ ಸೀಸನಲ್ಲಿ ಚೇಸಿಂಗ್ ಜಾಸ್ತಿ ಜನ ಮಾಡಿದ್ದಾರೆ ಇಂಡಿಯನ್ ಪಿಚ್ಗಳಲ್ಲಿ. ಚಪಾಕಲ್ಲು ಅಷ್ಟೇ. ಸೊ ಆಲ್ಮೋಸ್ಟ್ ಆಲು ನಾವೇನೇ ಒಂದು ಸ್ಕೋರ್ ಮಾಡಿದ್ರು ಅದನ್ನೊಂದು ರೇಂಜಲ್ಲಿ ಒಂದು 99% ವಿನ್ ಚೇಸ್ ಮಾಡ್ಬೋದು. ಅವರು ಎಲ್ಲಿ ಹಿಡಿದ್ರು ಅಂದರೆ ಟಾಸಲ್ಲಿ ಹಿಡಿದ್ರು, ಬ್ಯಾಟಿಂಗ್ ಲೈನಪ್ಪಲ್ಲಿ ಹಿಡಿದ್ರು, ಪವರ್ ಪ್ಲೇಲಿ ಕಂಪ್ಲೀಟ್ ಆಗಿ ಲ್ಯಾಪ್ಸ್ ಆಗೋಯ್ತು SRH ಅಂತ ಹೇಳ್ಬೋದು. ಎಸ್, ಫುಲ್ ರೆಡ್ ಆಗಿ ಬಂದಿರುವಂಥ ಸಂಜಯ್, ನಿಮ್ಮ ಹತ್ರನೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀವಿ. ನಾನೀಗ ಬರ್ತಾ ಇರಬೇಕಾದ್ರೆ ನೋಡ್ಕೊಂಬಂದೆ, ಅಲ್ಲಿ ಚಿನ್ನಸ್ವಾಮಿ ಹತ್ರ RCB ಮ್ಯಾಚ್ ಮುಗಿದು 7 ದಿವಸ ಆದರೂ ಕೂಡ ಜರ್ಸಿ ಮಾರಾಟ ಮಾಡ್ತಿದ್ರು. ನೀವು ಕೂಡ ರೆಡ್ ಆಗಿ ಬಂದಿದ್ದೀರಿ, ಮೋಸ್ಟ್ಲಿ RCB ಫ್ಯಾನ್ ಅಂತ ಕಾಣುತ್ತೆ. ಇಟ್ ಮೀನ್ಸ್ ಒಂದು ಅರ್ಥದಲ್ಲಿ ಹೇಳ್ತಾ ಹೋಗೋದಾದ್ರೆ ಸಂಜಯ್, ನಿನ್ನೆ ಈ ರೀತಿಯಾದಂಥ ಪ್ರದರ್ಶನವನ್ನು ನೀವು ನಿರೀಕ್ಷೆ ಮಾಡಿದ್ರಾ? ಯಾಕಂತ ಹೇಳಿದ್ರೆ ಫೈನಲ್ ಮ್ಯಾಚ್ನಲ್ಲಿ ನಾನು ಆಗಲೂ ಮಂಜು ಹತ್ರ ಕೇಳುವಾಗಲೂ ಅದೇ ಕೇಳ್ತಾ ಇದ್ದೆ, ಒಂದು ದೊಡ್ಡ ಪ್ರದರ್ಶನವನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ಈ ಸೀಸನ್ನಲ್ಲಿ ಎಲ್ಲ ರೆಕಾರ್ಡನ್ನು ಬ್ರೇಕ್ ಮಾಡ್ಕೊಂಡು ಬಂದರು. ಬಲಿಷ್ಠ ಬ್ಯಾಟಿಂಗ್ ಲೈನಪ್ ಇತ್ತು, ಆಸ್ಟ್ರೇಲಿಯನ್ ಕ್ಯಾಪ್ಟನ್ಸಿ ಇತ್ತು. ಯಾಕೆ ಹೀಗೆ ಕಳಪೆ ಪ್ರದರ್ಶನವನ್ನು ಕೊಟ್ಟರು ಅಂತೇಳಿ ನೋಡೋದಾದ್ರೆ, ನಾವು ಇಷ್ಟು ತೀರಾ ಏನಂತಾರೆ ಎಕ್ಸೈಟ್ಮೆಂಟ್ ಇಲ್ದಿದ್ದು ಮ್ಯಾಚ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನು ಎಕ್ಸೈಟ್ಮೆಂಟೇ ಇಲ್ಲ, ಒಂದು ಪೈಪೋಟಿ ಇಲ್ಲ. ಇದಕ್ಕಿಂತ ಬೆಟರ್ ಅನಿಸಿದ್ದು WPL ಅಲ್ಲಿ ಫೈನಲ್ ಮ್ಯಾಚ್ ಡೆಲ್ಲಿ ವರ್ಸಸ್ RCB ಒಂದು ಕಡಿಮೆ ಸ್ಕೋರ್, ಇದೇ ಸ್ಕೋರ್ ಇತ್ತು. ಬಟ್ ಪೈಪೋಟಿ ಚೆನ್ನಾಗಿತ್ತು. ಒಂದು RCB ಯಾವ ರೀತಿ ಅದನ್ನ ಇದು ಮಾಡ್ಕೊಂಡ್ರು, ಚೇಸ್ ಮಾಡಿದ್ರು. ಅಷ್ಟು ಸಹ ಇಲ್ಲ ಇಲ್ಲಿ ಅಂತಂದ್ರೆ ಕಂಪ್ಲೀಟ್ ಆಗಿ ಬೀಟನ್ ಮಾಡಿದ್ದು ಒಂದು SRH ಬ್ಯಾಟಿಂಗ್ ಲೈನಪ್ ಅನ್ನ. ಯಾವ ರೀತಿ ಒಂದು ಡಿಸಿಷನ್ ಮೇಕಿಂಗೇ ಇಲ್ಲ ಇವ್ರ ಹತ್ರ SRH ಒಂದು ಟೀಮ್ ಮ್ಯಾನೇಜ್ಮೆಂಟ್ ಕಡೆಯಿಂದ. ಅವ್ರದ್ದು ಪ್ಲಾನ್ ಇದ್ದಿದ್ದು ಯಾವ ರೀತಿ ಅಂತಂದ್ರೆ,
ಮೊದಲು ಸೀಸನ್ ನ ಮೊದಲು ಒಂದಷ್ಟು ಪಂದ್ಯಗಳು ಯಾವಾಗ್ಲೂ ಫಸ್ಟ್ ಬ್ಯಾಟಿಂಗ್ ಮಾಡಿ ಯಾವಾಗ್ಲೂ 250, 260, 285 80 ತನಕ ಸ್ಕೋರ್ ಮಾಡಿದ್ದಾರೆ ನೀವು ನೋಡೋದಾದ್ರೆ. ಸೊ ಅವ್ರದ್ದು ಪ್ಲಾನ್ ಇದ್ದಿದ್ದು ಇಷ್ಟೇ, ಫೈನಲ್ ಸಹ ಇದೇ ಸ್ಟ್ರಾಟಜಿ ಮಾಡೋಣ, ಒಂದಷ್ಟು ದೊಡ್ಡ ಮತ ಸ್ಕೋರ್ ಕೊಟ್ಟು ನಮ್ಮ ಹತ್ರ ಒಂದು ಅಷ್ಟು ಪವರ್ಫುಲ್ ಬೌಲಿಂಗ್ ಲೈನ್ ಅಪ್ ಇಲ್ಲ, ಬೌಲಿಂಗ್ ಅಟ್ಯಾಕ್ ಇಲ್ಲ, ಹಾಗಾಗಿ ನಮ್ಗೆ ಒಂದು ಬಿಗ್ ಸ್ಕೋರ್ ಬೇಕೇ ಬೇಕು. ಈ ಒಂದು ಐಡಿಯಾದಲ್ಲಿ ಬಂದಿದ್ದು. ಟಾಸ್ ಗೆದ್ರೂ ಸಹ ಲಾಸ್ಟ್ ಮ್ಯಾಚ್ ಇದೇ ಒಂದು ಟೀಮ್ ಮೇಲೆ KKR ಮೇಲೆ ಕ್ವಾಲಿಫೈಯರ್ 1 ಅಲ್ಲಿ ಟಾಸ್ ಗೆದ್ದು ಅವರು ಬ್ಯಾಟಿಂಗ್ ತಗೊಂಡಿದ್ರು. ಸೊ ಅಲ್ಲಿ ವರ್ಕೌಟ್ ಆಗ್ಲಿಲ್ಲ. ಅಟ್ಲೀಸ್ಟ್ ಇಲ್ಲಾದ್ರೂ ಚೇಂಜ್ ಮಾಡ್ಬೇಕಿತ್ತು ಒಂದು ಮ್ಯಾನೇಜ್ಮೆಂಟ್. ಅವ್ರದ್ದು ಬ್ಯಾಟಿಂಗ್ ಯಾರು ಫಾರ್ಮ್ ಅಲ್ಲಿ ಇಲ್ಲದೆ ಇರೋದು, ಪಿಚ್ಗಳು ಒಂಚೂರು ಚೇಂಜ್ ಮಾಡಿದ್ದಾರೆ, ರೆಡ್ ಸಾಯಿಲ್ ತಂದಿರೋದು. ಸೊ ಈ ತರ ಎಲ್ಲ ಚೇಂಜ್ ಮಾಡಿದಾಗ ಆಫ್ ಸೀಸನ್ ನಿಂದ ಯಾವುದನ್ನು ಬಿಗ್ ಸ್ಕೋರ್ ಬಂದಿಲ್ಲ. ಇದನ್ನ ಅವರು ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು ಮುಂಚೆ, ಒಂದು ಫೈನಲ್ ಟಾಸ್ ಅಲ್ಲಿ ಬ್ಯಾಟಿಂಗ್ ತಗೊಳಕ್ಕಿಂತ ಮುಂಚೆ. ಸೊ ತುಂಬಾ ತೊಂದರೆಗಳು ಅವರಲ್ಲಿ ಕಂಡು ಬಂದಿದೆ. ಬ್ಯಾಟಿಂಗ್ ಅಲ್ಲಿ ಅವರು ಇದಿಲ್ಲ, ಫಾರ್ಮ್ ಅಲ್ಲಿ ಇಲ್ಲ, ಬೌಲಿಂಗ್ ಅಲ್ಲಿ ಇಲ್ಲ, ಟಾಸ್ ಅಲ್ಲಿ ಹೋದ್ರು. ಸೊ ಏನು ಇಲ್ದೆ ಯಾವ್ದು ಕೈ ಹಿಡಿದೇ ಇದ್ದಾಗ ಒಂದ್ ಸೋಲೆ ನಮ್ಗೆ ಕೊನೆಗೆ ಸಿಗೋದು. ಕೈಗೆ ಸಿಕ್ಕಿರೋ ಒಂದು ತುತ್ತು ಇದು IPL ಕಪ್. ಸೊ ಅವ್ರಿಗೆ ಈ ಸಾರಿ ತುಂಬಾ ಅವಕಾಶ ಇತ್ತು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿಲ್ಲ ಟೀಮ್ ಅಲ್ಲಿ. ಎಲ್ಲ ಡಿಪೆಂಡೆಂಟ್ ಬ್ಯಾಟರ್ಸ್ ಆಗಿದ್ರು. ಅಂತಂದ್ರೆ ಮಿಡಲ್ ಆರ್ಡರ್ಸ್ ಅಲ್ಲಿ ಯಾವತ್ತು ನಾವು ಒಂದು ಪ್ರಾಮಿಸಿಂಗ್ ಒಂದು ಬ್ಯಾಟಿಂಗ್ ನೋಡೇ ಇಲ್ಲ ಅವ್ರ ಕಡೆ. ನಾವು ಯಾವತ್ತು RCB ಕಡೆ ಬಂದಾಗ ಒಂದು DK ಯಾವತ್ತು ಅಷ್ಟೇ ಹೊಡೆದೇ ಹೊಡಿತಾರೆ, ಆತರ ಒಂದು ನಂಬಿಕೆ ಇತ್ತು. ಲ್ಯಾಮ್ರೋರ್ ಆಗಿರ್ಲಿ, ರಜತ್ ಪಟ್ಟಿದಾರ್, ಯಾವ ಸಿಚುವೇಶನ್ ಅಲ್ಲಿ ಬಂದ್ರು ಅಟ್ಲೀಸ್ಟ್ 30 ರನ್ ಅವ್ರ ಬ್ಯಾಟಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ಕೋರ್ ಅನ್ನ. ಇಲ್ಲಿ ಎಲ್ಲರೂ ಡಕ್ ಔಟ್ ಆಗ್ತಿದ್ದಾರೆ, ಕಷ್ಟ ಪಡ್ತಿದ್ದಾರೆ ಒಂದು ಬಾಲ್ ಫೇಸ್ ಮಾಡೋದಕ್ಕೆ. ಆ ತರ ಒಂದು ಫಸ್ಟ್ ಬ್ಯಾಟಿಂಗ್ ಅಲ್ಲಿ ಸೋತಿದ್ದಕ್ಕನೆ ಇವರು ಈ ಒಂದು ಪಂದ್ಯ ಕಳ್ಕೊಂಡಿರೋದು. ಎಸ್ ಮಂಜು, ಇನ್ನೊಂದ್ ಕಡೆಯಲ್ಲಿ IPL ಈ ಸೀಸನ್ ಅಲ್ಲಿ 2024ರಲ್ಲಿ ಎಲ್ಲಾ ಟೀಮ್ಗಳ ಬೌಲರ್ ಗಳನ್ನ ಡ್ಯಾಮೇಜ್ ಮಾಡಿದ್ವು ಅಂತ ಹೇಳಿದ್ರೆ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ. ನಾನು ನಿನ್ನೆ ಕೂಡ ಮಾತಾಡ್ತಾ ಇದ್ದೆ, ಏನು ಮಿಚೆಲ್ ಸ್ಟಾರ್ಕ್ ಎದುರು ಟ್ರಾವಿಸ್ ಹೆಡ್ ಅವರ ಇತಿಹಾಸನೇ ಇಲ್ಲ, ಒಂದು ಬೌಂಡ್ರಿ ಕೂಡ ಇತಿಹಾಸದಲ್ಲಿ ಅವ್ರು ಬಾರಿಸಿಲ್ಲ. ನಿನ್ನೆ ಹೇಳ್ದಂಗೆ ಆಯ್ತಲ್ಲ, ಯಾಕೆ ಟ್ರಾವಿಸ್ ಹೆಡ್ ಮಿಚೆಲ್ ಸ್ಟಾರ್ಕಿಗೆ ಆಡೋದಿಲ್ಲ? ನಿನ್ನೆ ಕೂಡ ಡಕ್ ಆದ್ರು. ಸರ್, ಆಸ್ಟ್ರೇಲಿಯಾ ಅಂತ ಬಂದಾಗ, IPL ಅಂತ ಬಂದಾಗ ಅದು ಬೇರೆ ಬೇರೆ ವೇರಿಯಸ್ಗಳು ಆಗ್ತವೆ. ಸೊ ಅವ್ರಿಗೆ ಕೀ ಪ್ಲೇಯರ್ ಅಂತ ನಾವು ನೋಡೋದಾದ್ರೆ ಆಸ್ಟ್ರೇಲಿಯಾದಲ್ಲಿ ಮಿಚೆಲ್ ಸ್ಟಾರ್ಕ್ ಇರೋದು ಮೈನ್ ಆಗಿ ಬೌಲಿಂಗ್ ಅಲ್ಲಿ ಸ್ವಲ್ಪ ಒಂದು ಕಟ್ ಹಾಕೋ ಒಂದು ಮೆಥಡ್ ಇರೋದು ಅವ್ರಿಗೆ. ಸೊ ಬ್ಯಾಟಿಂಗ್ ಅಲ್ಲಿ ನೋಡೋದಾದ್ರೆ, ಸೊ ನೀವು ಹೇಳ್ದಂಗೆನೆ ಬೌಂಡ್ರಿಗಳು ಹೊಡೋದಿಲ್ಲ, ಡಕ್ ಔಟ್ ಜಾಸ್ತಿ ಆಗಿದ್ದಾರೆ. ಸೊ ಅದೇ ಸೇಮ್ ಪ್ಲಾನು ನಿನ್ನೆನೂ ಆಯ್ತು ನೋಡಿ. ಅವ್ರು 24-25 ಕೋಟಿ ಕೊಟ್ಟಿರೋದು ಏನು ವರ್ಕೌಟ್ ಆಯ್ತು ಅಂದ್ರೆ, ಈ ಕಳೆದ ಏನ್ ಲೀಗ್ ಅಂತ ಬಂದ್ವಲ್ಲ, ಕ್ವಾಲಿಫೈ ಆದ್ಮೇಲೆ 3 ಮ್ಯಾಚ್ ಏನು ಗೋಲ್ಡ್ ಮ್ಯಾಚ್ ಆಡಿದ್ವು. ಸೊ ಅಲ್ಲಿ ನಾನು ಮಿಚೆಲ್ ಸ್ಟಾರ್ಕ್ ಅಂದ್ರೆ ಏನು, ಅವ್ರ ಬೌಲಿಂಗ್ ಅಂದ್ರೆ ಏನು ಅಂತ ಕಂಪ್ಲೀಟ್ ಆಗಿ ತೋರಿಸ್ಕೊಟ್ರು. ಅದು ಸಖತ್ತಾಗಿ ವರ್ಕೌಟ್ ಆಯ್ತು. ನಾವೆಲ್ಲ ಬೈತಾ ಇದ್ವಿ, 25 ಕೋಟಿ ಕೊಡ್ಬೇಕಿತ್ತ ಇವ್ರಿಗೆ, ಓಡಿಸ್ಕೊಂತ ಇದ್ರು. ನಾವೇ ಇದೇ ಸ್ಟೇಜ್ ಅಲ್ಲೇ ಬೈದಿದೀವಿ, ಇವ್ರಿಗೆಲ್ಲ ಟ್ರೋಲ್ ಮೀನ್ಸ್ ನಾವೇ ಹೇಳಿದಿವಿ ಇವ್ರು 25 ಕೋಟಿ ಕೊಡ್ಬೇಕಿತ್ತ ಆಸ್ಟ್ರೇಲಿಯಾದವ್ರಿಗೆ ಅಂತ. ಸೊ ಅಂತ ವ್ಯಕ್ತಿನ ಮಿಚೆಲ್ ಸ್ಟಾರ್ಕ್ ಹೆಡ್ ಅವರನ್ನ ತುಂಬಾ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹೌದು, ಅವ್ರು ಯಾವ ಒಂದು ಬಾಲ್ ಹಾಕಿದಾಗ ಸೊ ಅವ್ರ ಸ್ಟ್ರಗಲ್ ಮಾಡ್ತಾರೆ ಅಂತ. ಥರ್ಡ್ ಸ್ಟಂಪ್ ಮೇಲೆ ಹಾಕಿದಾಗ ಎಲ್ಲ ಇಂಟರ್ ಸ್ಟೇಟ್ ಅವರು ಆಸ್ಟ್ರೇಲಿಯನ್ ಮ್ಯಾಚ್ಗಳಲ್ಲೇ ಆಡ್ಬೇಕಾದ್ರೆ, ಇಂಟರ್ ಸ್ಟೇಟ್ ಆಡ್ಬೇಕಾದ್ರೆ, ಇಲ್ಲಿ ನಮ್ಗೆ ಯಾವ ರೀತಿ ರಣಜಿ ಆಡುತ್ತೋ ಅಲ್ಲಿ ಅವರೊಂದು ಟೂರ್ನಮೆಂಟ್ಸ್ ಎಲ್ಲ ಆಡ್ಬೇಕಾದಾಗ ಅಲ್ಲಿ ಸಹ ಇದೇ ಒಂದು ಪ್ರಾಕ್ಟೀಸ್ ಮ್ಯಾಚ್ಗಳಲ್ಲಿ, ಸೊ ಒಂದು ಸೆಕೆಂಡ್ ಪಿಚ್ಗಳಲ್ಲೆಲ್ಲ ಆಡ್ಬೇಕಾದಾಗ ಥರ್ಡ್ ಸ್ಟಂಪನ್ನೇ ಅವರು ಟಾರ್ಗೆಟ್ ಮಾಡಿರೋದು. ಇವತ್ತು ಮಾಡಿದ್ದು ಅದೇ ಕೆಲಸ ಅವರು. ಸೊ ಹಂಗಾಗಿ ಈ ಒಂದು ಸಕ್ಸಸ್ಫುಲ್ ಆಗಿದ್ದು ಅವರು ವಿಕೆಟ್ ತೆಗೆಯೋದ್ರಲ್ಲಿ. ಹೆಡ್ ತುಂಬಾ ಡೇಂಜರ್ ಇದ್ರು. ಅಭಿಷೇಕ್ ಶರ್ಮಾ ಅವರು ಫಾರ್ಮ್ ಕಳ್ಕೊತಾ ಬರ್ತಿದ್ರು. ಅವರು ಒಡಿ ಆಟ ಆಡೋದು, ಯಾವತ್ತೂ ಅಷ್ಟೇ ಬಾಲು ಜಾಸ್ತಿ ತಗೊಂಡೇ ಇಲ್ಲ ಅವರು. ಕಡಿಮೆ ಬಾಲಿಂದಾನೇ ಬಿಗ್ ಸ್ಕೋರ್ ಮಾಡ್ತಾ ಇದ್ದಿದ್ದು ಅಂತ ಬ್ಯಾಟರ್ ಅವರು. ನೋಡಿ ಎಲ್ಲ ಕ್ಯಾಚ್ಗಳೇ ಆಗಿರೋದು ಆಲ್ಮೋಸ್ಟ್. ಹೆಡ್ ಬಿಟ್ಟು ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಕ್ಯಾಚ್ ರನ್ಔಟ್ ಈ ತರ ಆಗಿರೋದು. ಸೊ ಇಲ್ಲಿ ಏನ್ ತೋರ್ಸೋದಕ್ಕೆ ಬರ್ತಿದೆ ಅಂತಂದ್ರೆ, ಬೌಲರ್ಗಳು ಕ್ಲೀನ್ ಒಂದು ಸ್ಲೋವರ್ ಬಾಲ್ ಹಾಕೋದು, ಈ ತರ ಒಂದೆಲ್ಲ ಪ್ಲಾನ್ಸ್ ಮಾಡ್ಕೊಂಡ್ ಬಂದಾಗ ಇವ್ರದ್ದು ಏನು ಪ್ಲಾನೇ ಇರ್ಲಿಲ್ಲ. ಈ ಬೌಲರ್ಸ್ಗೆ ನಾವ್ ಯಾವ ರೀತಿ ಆಡ್ಬೇಕು, ಆಲ್ರೆಡಿ ನಾವು ಸೋತಿದೀವಿ, 2 ಮ್ಯಾಚ್ ಸೋತಿದೀವಿ, ಇನ್ನು ಯಾಕೆ ನಾವಿನ್ನು ಅವ್ರು ಕಣ್ಕೊಂತಿಲ್ಲ ಅವ್ರ ಬೌಲಿಂಗ್ ಲೈನ್ ಅಪ್ ಅನ್ನ. ಸೊ ಇದು ಬ್ಯಾಟಿಂಗ್ ಅನ್ನೋದು ಒಂದು ತುಂಬಾ ಹೊಡೆತ ತಂದಿದೆ. ಸಂಜು, ಇನ್ನೊಂದು ಕಡೆಯಲ್ಲಿ ನಿನ್ನೆ ಪಿಚ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಿನ್ನೆ ಬ್ಯಾಟರ್ಗಳಿಗಾಗಿಯೇ ಒಂದು ಪಿಚ್ಚನ್ನು ರೆಡಿ ಮಾಡ್ತಾರೆ, ಬ್ಯಾಟಿಂಗ್ ಫ್ರೆಂಡ್ಲಿ ಆಗಲಿ. ಯಾಕಂತ ಹೇಳಿದ್ರೆ ಚಪಾಕ್ನಲ್ಲಿ ಸ್ಪಿನ್ ಪಿಚ್ಚು, ಜಾಸ್ತಿ ಸ್ಕೋರ್ ಆಗಲ್ಲ. ಫೈನಲ್ ಮ್ಯಾಚಲ್ಲಿ ಥ್ರಿಲ್ ಇರಲಿ, ಸ್ವಲ್ಪ ಜಾಸ್ತಿ ಸ್ಕೋರ್ ಆದರೆ ನೋಡೋರ್ಗೂ ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಹೀಗಾಗಿ ಪಿಚ್ ಕೂಡ ಚೇಂಜ್ ಮಾಡ್ತಾರೆ. ಆದರೆ ಬ್ಯಾಟಿಂಗ್ ಪಿಚ್ನಲ್ಲೂ ಕೂಡ ಸನ್ರೈಸರ್ಸ್ ಹೈದರಾಬಾದ್ನವರು ಏನು ಸ್ಟ್ರಾಟಜಿ ವರ್ಕ್ ಮಾಡಲಿಲ್ಲ, ಬ್ಯಾಟರ್ಗಳ ಆಟ ನಡೀಲಿಲ್ಲ, ಹೆಂಗಿದು ಅಂತೇಳಿ. ಇದು ಏನ್ ಹೇಳ್ತಾರೆ, ಮೆಂಟಲ್ ಗೇಮ್.
ಸೊ ಅಲ್ಲಿ ತುಳಿದು ಬಿಟ್ಟಿದ್ದು ಯಾರು ಒಂದು KKR ಬೌಲಿಂಗ್ ಲೈನ್ ಅಪ್. ಸೊ ಒಂದು ಮೆಂಟಲಿ ಅವರನ್ನ ತುಳಿದಿದ್ದು ಈ ರೀತಿ ಅಂತ ಹೇಳ್ಬೋದು. ಇದು ಕಂಪ್ಲೀಟ್ ಆಗಿ ಬ್ಯಾಟಿಂಗ್ ಪಿಚ್ ಆಗಿತ್ತು. ಏನ್ ಮಾಡ್ಬೇಕಿತ್ತು, ಒಂದಷ್ಟು ಓವರ್, ಒಂದು 4-5 ಓವರ್ ಪಿಚ್ ನ ನೋಡ್ಕೋಬೇಕಿತ್ತು. ಒಂದು ಹೊಸ ಬಾಲ್ ಬಂದಾಗ ಆ ಒಂದು ಸೀಮ್ ಇರುತ್ತೆ, ಸ್ವಿಂಗ್ ಆಗ್ತಾ ಇರುತ್ತೆ. ಹಳೆ ಬಾಲ್ ಆಗ್ತಾ ಹೋದಾಗ ಒಂದು ಬ್ಯಾಟ್ಗೆ ಈಸಿಯಾಗಿ ಬರುತ್ತೆ ಆ ಬಾಲ್. ಒಂದು 4-5 ಓವರ್ ನೋಡ್ಕೋಬೇಕಾಗಿತ್ತು. ನೀವು ನೋಡಿದ್ರೆ RCB ಯಾವಾಗ್ಲೂ ಸ್ಟ್ರಾಟಜಿ ಮಾಡೋದು ಅದೇ, ಒಡಿ ಬಡಿ ನೋಡೋದಕ್ಕೆ ಹೋಗೋದಿಲ್ಲ. ಆಫ್ಟರ್ 6 ಅವರ್ಸ್ ಪವರ್ ಪ್ಲೇ ಆದ್ಮೇಲೆ ತರಾಟೆಗೆ ತಗೊಳ್ಳೋದು RCB ಬ್ಯಾಟರ್ಸ್, ವಿರಾಟ್ ಕೊಹ್ಲಿ ಮತ್ತೆ ಫಾಫು. ಇವರು ಆ ರೀತಿ ಒಂದು ಈ ಟೂರ್ನಮೆಂಟ್ ಅಲ್ಲಿ ಆ ಒಂದು ಪ್ಲಾನ್ ಒಂದು ಎಕ್ಸಿಕ್ಯೂಟಿವ್ ಮಾಡಿಲ್ಲ. ಫಸ್ಟ್ ಬಾಲ್ ಇಂದಾನೆ ಹೊಡಿತಾ ಬಂದಿರೋದು. ಅದಕ್ಕೆ ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೊಂದು ಬಿಗ್ ಸ್ಕೋರ್ಸ್ ಬಂದಿರೋದು. ಅದಾದ್ಮೇಲೆ ಬಿಗ್ ಸ್ಕೋರ್ಸ್ ಬಂದಿಲ್ಲ ಕಾರಣ ಅಂತಂದ್ರೆ ಪಿಚ್ಗಳು ಒಂಚೂರು ಚೇಂಜ್ ಮಾಡಿದ್ರು, ಮೆಂಟಾಲಿಟಿ ಚೇಂಜ್ ಆಯ್ತು ಬೌಲರ್ಸ್ ಅದು. ಸೊ ಇಲ್ಲಿ ಫಾಸ್ಟ್ ಹಾಕಿದ್ರೆ ನಡೆಯೋದಿಲ್ಲ. ನೀವು ನೋಡ್ರಿ ಸ್ಟಾರ್ಟಿಂಗ್ ಅಲ್ಲಿ ನಮ್ ಕಡೆ ಜೋಸೆಫ್ ಆಡಿದ್ರಲ್ಲ, ಬಂದ್ರು ಗೊತ್ತಿಲ್ಲ ಯಾವ ರೀತಿ ಪಿಚ್ ರಿಯಾಕ್ಟ್ ಮಾಡ್ತಿದೆ ಅಂತ. ಬಂದಿದ್ ಕೂಡಲೇ ಬಂದು ಫಾಸ್ಟ್ ಆಗಿ ಹಾಕೋ ಒಂದು ಕೆಲಸ ಮಾಡ್ತಿದ್ರು. ಬಾಲ್ ಕ್ಲೀನ್ ಆಗಿ ಬ್ಯಾಟ್ ಸಿಕ್ತಿತ್ತು, ಆಚೆ ಹೋಗ್ತಿತ್ತು ಬಾಲ್. ಏನ್ ಕೆಲಸ ಮಾಡ್ಬೇಕಿತ್ತು ಅಂತಂದ್ರೆ ಸ್ಲೋವರ್ ಬಾಲ್ಗಳು ಹಾಕ್ಬೇಕು. ರಸೆಲ್ಗೆ ಯಾಕೆ ಅಷ್ಟು ವಿಕೆಟ್ ಬಂದಿದ್ದು, ಅವರೆಲ್ಲ ವಿಕೆಟ್ ಬೀಳ್ತಿದ್ದಾಳೆ. ವರುಣ್ ಚಕ್ರವರ್ತಿಗೆ ಯಾಕೆ ವಿಕೆಟ್, ಸ್ಲೋವರ್ ಬಾಲ್ಗಳು ಹಾಕೋದು. ನಮ್ಮ ಫ್ಲೈಂಗ್ ಕಿಸ್ ಕೊಡ್ತಾರಲ್ಲ ಅವರು, ಹರ್ಷಿತ್ ರಾಣಾ, ಅವರು ಅಷ್ಟೇ. ಅವ್ರಿಗೂ ಫೇಸ್ ಹಾಕೋ ಒಂದು ಎಬಿಲಿಟಿ ಇದೆ. ಆದ್ರೆ ಇಲ್ಲಿ ವರ್ಕೌಟ್ ಆಗೋದಿಲ್ಲ. ಒಂದು ಕ್ಲೀನ್ ಆಗಿ ಅವ್ರಿಗೂ ಸ್ಟ್ರಾಟಜಿ ಅರ್ಥ ಮಾಡ್ಕೊಂಡು ಅವ್ರ ಮೆಂಟರ್ಸ್ ಎಲ್ಲ ಕ್ಲೀನ್ ಆಗಿ ಸಜೆಸ್ಟ್ ಮಾಡಿರೋದ್ರಿಂದ ಅವರು ಬೌಲಿಂಗ್ ಟೀಮ್ ಏನಿದೆಯೋ ಫಾಸ್ಟ್ ಹಾಕೋಕ್ ಹೋಗ್ಬೇಡಿ. 135 ಮ್ಯಾಕ್ಸಿಮಮ್ ಸ್ಪೀಡ್ ನಿಮ್ದು ಇಟ್ಕೊಳ್ಳಿ ಬೌಲಿಂಗ್. ತುಂಬಾ ಚೆನ್ನಾಗಿ ವರ್ಕೌಟ್ ಮಾಡ್ಕೊಂಡ್ಬಂದು ಒಂದು ಕಪ್ ಎತ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಈ ಸಾರಿ. ಎಸ್, ಆದ್ರೂ ಮನೋರಂಜನೆಗಂತೂ ಸಿಕ್ಕಾಪಟ್ಟೆ ಕಮ್ಮಿ ಆಯ್ತು ಸರ್. ಯಾಕೆ ಅಂತಂದ್ರೆ IPL ಇಂದ ನಾವು ಈ ಒಂದು ಸೀಸನ್ ಇಂದ ನಾವು ಈ ಫೈನಲ್ ಇಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಬರ್ಲೇ ಇಲ್ಲ ನಮ್ಗೇನು ಒಂದು ಜೋಶ್ ಆಗ್ಲಿ. 10 ವರ್ಷದ ನಂತರ ಈ ಕಪ್ ಎತ್ತಿದ್ದಾರೆ. ಸೊ ಒಂದು ಖುಷಿ ಏನು ಅಂತಂದ್ರೆ ಶಾರುಖ್ ಖಾನ್ ತುಂಬಾ ಹೆಲ್ತ್ ಇಶ್ಯೂಸ್ ಇದ್ರೂ ಅವರಿಗೆ ಬಂದು ಆನ್ ಫೀಲ್ಡ್ ಅಲ್ಲಿ ಬಂದು ಎಲ್ಲ ಎರಡೂ ಟೀಮ್ ಅನ್ನ ತುಂಬಾ ಚೆನ್ನಾಗಿ ನೋಡಿದ್ರು. ಅದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಎಸ್ ಮಂಜು, ಇನ್ನೊಂದ್ ಕಡೆಯಲ್ಲಿ ಅಭಿಷೇಕ್ ಶರ್ಮಾ ನಿನ್ನೆ ಹೊಡೆದಿದ್ದು 2 ರನ್ನು, ಹೆಡ್ 0 ಡಕ್ಕಿಗೆ ಔಟ್ ಆಗ್ತಾರೆ. ತ್ರಿಪಾಠಿ 9 ರನ್ನು. ಅದಾದ್ಮೇಲೆ ಮಾಕ್ರಮ್ 20, ಹೈಯೆಸ್ಟ್ ಅಂತ ಹೇಳಿದ್ರೆ ಕಮಿನ್ಸ್ 24. ಯಾರು 30ರ ಗಡಿ ದಾಟ್ಲಿಲ್ಲ. ಈ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದೇ ಹೇಳ್ತೀವಲ್ಲ, ಇದು SRH ನ ಒಂದು ಸ್ಟ್ರೆಂತ್ ಅಂತಂದ್ರೆ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್. ಸೊ ಇವ್ರು ಏನಾದ್ರು ಹೊಡಿಬಡಿ ಆಟ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಅವರು ಹೈಯೆಸ್ಟ್ ಸ್ಕೋರ್ ಹೊಡೆದಿರೋದು ಇವ್ರೆ 287 ಹೊಡೆದಿದ್ದಾರೆ, 3 ವಿಕೆಟ್, ಅದು RCB ಪರವಾಗಿ. ಸೊ ಲೋಯೆಸ್ಟ್ ಸ್ಕೋರು ಇವರೇ ಹೊಡೆದಿದ್ದಾರೆ. ಯಾಕೆ ಅಂತಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿಲ್ಲ ಅಂತಂದ್ರೆ ನಾವ್ ಯಾವುದೇ ಒಂದು ಮನೆ ಕಟ್ಟಕ್ ಆಗಲ್ಲ. ಸೊ ಅದೇ ತರನೇ ಆಗಿದೆ ಇಲ್ಲಿ. ಸೊ ಪವರ್ ಪ್ಲೇ ಯಾವಾಗ ವಿಕೆಟ್ ತಗೊಂಡ್ರು, ನೆಕ್ಸ್ಟ್ ಬೋಲರು ಭಯದಲ್ಲಿ ಬ್ಯಾಟಿಂಗ್ ಆಡೋಕೆ, ಸರ್ ಹೇಳ್ದಂಗೆ ಭಯದಲ್ಲಿ ಬ್ಯಾಟಿಂಗ್ ಆಡಕ್ ಸ್ಟಾರ್ಟ್ ಮಾಡಿದ್ರು, ಫೇಸ್ ಮಾಡೋದಕ್ಕೆ ಎದುರಿದ್ರು. ಸೊ ಇದು KKR ಟೀಮ್ ಅಲ್ಲಿ ಸ್ಲೋ ರನ್ಗಳು ಜಾಸ್ತಿ ಹಾಕಿದ್ರು, ಫೀಲ್ಡ್ ಸೆಟ್ ಕರೆಕ್ಟ್ ಆಗಿತ್ತು. ಏನ್ ವರ್ಕೌಟ್ ಮಾಡಿದ್ರು ಅಂದ್ರೆ ಬ್ಯಾಟಿಂಗ್ ಕೊಡ್ಲೇಬಾರ್ದು ಬಾಲು. ಸೊ ವೈಡ್ ಯಾರ್ಕರ್ ಹಾಕೋಣ, ಥರ್ಡ್ ಸ್ಟಂಪಲ್ ಹಾಕೋಣ. ಸೊ ಟೋಟಲ್ ಆಗಿ ಬ್ಯಾಟಿಂಗ್ ಲೈನ್ ಅಪ್, ಬ್ಯಾಟಿಂಗ್ ನಾನು ಹೊಡಿಬಡಿ ಆಟಕ್ಕೆ ನಾವು ರೆಡಿಯಾಗಿ ಬಂದಿರೋರಿಗೆ ಇವರಿಗೆ ಒಂಥರ ಇದೇನಂತಾರಲ್ಲ ಮೊಡಿಚಿದಂಗೆ ಆಯ್ತು ಒಟ್ಟು ಟೋಟಲ್ ಟೀಮು KKRದು. ಇಲ್ಲಿ ಏನ್ ಮೆಚ್ಚಬೇಕು ಅಂತಂದ್ರೆ ಒಂದು ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿ ಮೆಚ್ಚಲೇಬೇಕು. ಆ ಕಡೆ ಇರೋದು ತುಂಬಾ ಎಕ್ಸ್ಪೀರಿಯನ್ಸ್, ಇಂಟರ್ನ್ಯಾಷನಲ್ ಕ್ಯಾಪ್ಟನ್ಸಿ, ವರ್ಲ್ಡ್ ಕಪ್ ನ ಗೆಲ್ಸ್ಕೊಟ್ಟಿರುವಂತ ಕ್ಯಾಪ್ಟನ್ ಇರೋದ್ರು. ಅವ್ರ ಮೇಲೆ ಯಾವ ರೀತಿ ಒಂದು ಇಂಪ್ಯಾಕ್ಟ್ ಮಾಡ್ತಾ ಇದಾರೆ ನೋಡಿ ಇವರು. ಪ್ರತಿ ಒಂದು ಟೈಮ್ ಯಾವತ್ತೂ ಅಷ್ಟೇ, ಒಂದು ರನ್ ಲೀಕ್ ಆಯ್ತಾ, ಒಂದು 6 ಒಂದು 4 ಏನಾದ್ರು ಹೋಯ್ತಾ, ಬೇರೆ ಬೌಲರ್ ತರ್ತಾರೆ. ಆ ಬ್ಯಾಟ್ಸ್ಮನ್ಗೆ ಅಂದ್ರೆ ಸರ್ಪ್ರೈಸ್ ತರ ತರ್ತಾರೆ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾ ಪವರ್ ಪ್ಲೇ ಅಲ್ಲಿ ಇವ್ರನ್ನ ನೋಡ್ತೀನಿ ಬೌಲರ್ನ ಅಂತ. ಸೊ ಆ ರೀತಿ ಒಂದು ಸ್ಟ್ರಾಟಜಿ ಪ್ರತಿ ಒಂದು ಬೌಲಿಂಗು ಚೇಂಜ್ ಮಾಡ್ತಾ ಇದ್ರು. ನಮ್ಮ RCB ಕಡೆ ಇದೊಂದು ಕೊರತೆ ಇದೆ. ಸಿರಾಜ್ ಹೊಡ್ಸ್ಕೋತಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ಅವ್ರನ್ನೇ ತರ್ತಾರೆ. ಸೊ ಇಲ್ಲಿ ಶ್ರೇಯಸ್ ಅಯ್ಯರ್ ಒಂದು ಕ್ಯಾಪ್ಟನ್ಸಿಯಲ್ಲಿ ಮೆಚ್ಚಬೇಕು. ಅದಕ್ಕೇನೆ ಅವರು ಸಚಿನ್ ನಂತರ IPL ಅಲ್ಲಿ ಧೋನಿ ನಂತರ ನೆಕ್ಸ್ಟ್ ಹೈಯೆಸ್ಟ್ ವಿನ್ನಿಂಗ್ ಸ್ಟ್ರೈಕ್ ರೇಟ್ ಇರೋದು ಶ್ರೇಯಸ್ ಅಯ್ಯರ್ ಇರ್ಬೋದು, ಅವರೇ ಇರೋದು 3rd ಪ್ಲೇಸ್ ಅಲ್ಲಿ ಇದ್ದಾರೆ. ಸೊ ಅವರು ಒಂದೊಳ್ಳೆ ಈ ಒಂದು ಟೂರ್ನಮೆಂಟ್ ಕಡಿಮೆ ಸೋಲನ್ನ ಅವರು ಅನುಭವಿಸಿ ಎಲ್ಲಾ ಮ್ಯಾಚ್ಗಳನ್ನ ಚೆನ್ನಾಗಿ ಆಡ್ಕೊಂಡ್ಬಂದು ಕಪ್ ಗೆದ್ದಿದ್ದಾರೆ. ದೇ ಆರ್ ವರ್ತ್ ಇಟ್. ಅವ್ರಿಗೆ ವರ್ತ್ ಇದೆ ಈ ಒಂದು ಕಪ್ ಅಂತಾನೆ ಹೇಳ್ಬೋದು. ಎಸ್ ಮಂಜು, ಇನ್ನೊಂದು ಕಡೆಯಲ್ಲಿ 113 ಸನ್ರೈಸರ್ಸ್ ಹೈದರಾಬಾದ್ ಅವರು ಹೊಡೆದು ಒಂದು ಸೈಡ್ ಮ್ಯಾಚ್ ಆದಂಥ ಸಂದರ್ಭದಲ್ಲಿ ನೀವು ಅನ್ಕೊಂಡಿದ್ರಾ ಇದನ್ನ ಡಿಪೆಂಡ್ ಮಾಡ್ಕೊಳ್ಬಹುದು, ಸನ್ರೈಸರ್ಸ್ ಬೌಲಿಂಗ್ ದಾಳಿಯಿಂದ KKRನ ಸೋಲಿಸಬಹುದು ಅನ್ಕೊಂಡಿದ್ರ? ಹೆಂಗೆ? ಚಾನ್ಸೇ ಇಲ್ಲ ಸರ್. ಯಾಕೆ ಅಂತಂದ್ರೆ ಒಂದ್ ಸೈಡ್ ಕಪ್ ಹೋಯ್ತು ಅಂತ ರೆಡಿ ಆಗಿದ್ರು, ಒಂದ್ ಸೈಡ್ ಮ್ಯಾಚ್ ಮಾಡ್ಬಿಟ್ಟಿದ್ರು. ಸೊ ಅವರಿಗೆ ನೀವು ನೋಡಿ, ಹರ್ಷಿತ್ ನಮ್ಮ ರಮಣ್ ದೀಪ್ ಸಿಂಗ್ ಆಡೋರು ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಇರೋದು ಅವ್ರದೇನೆ. ಆಮೇಲೆ ರಸಲ್ ಆಡೋರು ಲಾಸ್ಟ್ ಅಲ್ಲಿ, ಆಮೇಲೆ ರಿಂಕು ಸಿಂಗ್ ಆಡೋರು ಬ್ಯಾಟಿಂಗ್ ಸಿಕ್ಕಿರ್ಲಿಲ್ಲ. ಒಂದ್ ಬೆಟರ್
ಬೆಟರ್ ಬ್ಯಾಟಿಂಗ್ ಹೋಗ್ತಾರೆ. ಮಿಚೆಲ್ ಸ್ಟಾರ್ಕು ಸಹ ಒಂದು ಬ್ಯಾಟಿಂಗ್ ಲೈನಪ್ ಅಲ್ಲಿ ಚೆನ್ನಾಗಿದ್ರು. ಸೊ ನಾನು ಅನ್ಕೊಂಡಿದ್ದೆ ನಾರಾಯಣ್ ಬೇಗ ವಿಕೆಟ್ ಹೋಗ್ತದೆ ಅಂತ. ಸೊ ಅದಾದ್ಮೇಲೆ ಬಂದವರೆಲ್ಲ ಚೆಚ್ಚಿ ಬಿಸಾಕ್ಬಿಟ್ರು. ಸೊ ಸೇಮ್ ಪಿಚ್ ಅಲ್ಲಿ ಆಡಿಸೋದ್ರಿಂದ ಸೊ ನೋಡಿ ಅವ್ರಿಗೂ ಸೇಮ್ ಪಿಚ್ ಅಲ್ಲಿ ಆಡಿಸಿದ್ದು ಯಾರಿಗೆ SRH ಅವ್ರಿಗೆ. ಸೊ ಅವ್ರನ್ನ ಲೋ ಡಿಪೆಂಡ್ ಮಾಡ್ಕೊಂಡ್ಬಿಟ್ಟು ಲೋ ಸ್ಕೋರ್ಗೆ ಕಟ್ ಹಾಕ್ಬಿಟ್ಟು ಇವ್ರು 11 ಓವರ್ ಒಳಗನೆ ಬಿಟ್ಟಾಕ್ಬಿಟ್ರು. ಅದು ಒನ್ ಸೈಡ್ ಮ್ಯಾಚ್ ಮಾಡ್ಬಿಟ್ರು. ಯಾವುದೇ ಒಂದು IPL ಅಭಿಮಾನಿಗಳಿಗೆ ಎಂಟರ್ಟೈನ್ಮೆಂಟೇ ಸಿಗ್ಲಿಲ್ಲ ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ. ಸೊ ಸೋಲ್ಬೇಕು ಅಂತಾನೆ ಬಂದಿದ್ದಾರೆ ನೋಡಿ. 3 ಸಲ ಮೀಟ್ ಆಗಿದ್ದಾರೆ, 3 ಸಲನೂ ಹೀನಾವೇಗ ಸೋತಿದ್ದಾರೆ ಇವರು ಟೋಟಲ್ ಆಗಿ. ಸಂಜಯ್, ಇನ್ನೊಂದ್ ಕಡೆಯಲ್ಲಿ WPL ಮತ್ತೆ IPL ಫೈನಲ್ ನ ಕಂಪೇರ್ ಮಾಡಿದ್ರೆ WPL ಫೈನಲ್ ಅಲ್ಲಿ ಮುಖಾಮುಖಿ ಆಗಿದ್ದು RCB ಮತ್ತು DC ಅವರು. ಅಲ್ಲಿನ ಸ್ಕೋರ್ ಅನ್ನು ನೋಡಿದ್ರು ಕೂಡ 113 ಡೆಲ್ಲಿ ಅವರು ಮಾಡ್ತಾರೆ, 18 ಓವರ್ 3 ಬಾಲ್ಗಳಲ್ಲಿ. ನಿನ್ನೆ ಮ್ಯಾಚ್ ಕೂಡ ಸೇಮ್ ಆಗಿತ್ತು. ಅಲ್ಲಿ ಡೆಲ್ಲಿಯಲ್ಲಿ ಆಸ್ಟ್ರೇಲಿಯನ್ ಕ್ಯಾಪ್ಟನ್ ಇದ್ರು, RCB ಅಲ್ಲಿ ಇಂಡಿಯನ್ ಕ್ಯಾಪ್ಟನ್. ನಿನ್ನೆ SRH ಅಲ್ಲಿ ಆಸ್ಟ್ರೇಲಿಯನ್ ಕ್ಯಾಪ್ಟನ್, KKR ಅಲ್ಲಿ ಇದ್ದಿದ್ದು ಇಂಡಿಯನ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್. ಸೇಮ್ ಸ್ಕೋರ್ SRH ಅವರು ಮಾಡಿದ್ದು ಕೂಡ 18 ಓವರ್ಗಳಲ್ಲಿ 18 ಓವರ್ 3 ಬಾಲ್ಗಳಲ್ಲಿ 113 ಮಾಡ್ತಾರೆ. ಹಾಗೆಯೇ ವಿನ್ ಆಗಿದ್ದು ಇಂಡಿಯನ್ ಕ್ಯಾಪ್ಟನ್, KKR ವಿನ್ ಆಗುತ್ತೆ. ಏನು ಹೇಳ್ತೀರಾ? ಎರಡೂ ಕೂಡ WPL ಅಲ್ಲೂ ಸೇಮ್ ಸ್ಕೋರ್, ಸೇಮ್ ಓವರಲ್ಲಿ, ಸೇಮ್ ವಿಕೆಟಲ್ಲಿ, ಇಲ್ಲೂ ಕೂಡ ಸೇಮ್ ಸಿನಾರಿಯೋ. ಏನು ಹೇಳ್ತೀರಾ ಇವಾಗ? ಇದನ್ನೆಲ್ಲ ಯಾರಾದ್ರೂ ಅಂತಂದ್ರೆ ಈಗಿನ ಜನರೇಷನ್ ಹುಡುಗರು ಎಲ್ಲ ಏನಾದ್ರು ನೋಡ್ಬಿಟ್ರೆ ಫಸ್ಟ್ ಅವ್ರಿಗೆ ತಲೆಯಲ್ಲಿ ಬರೋದು 5 ಸ್ಕ್ರಿಪ್ಟೆಡ್. ಈ ತರದ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಸೊ ಎರಡೂ ಒಂದೇ ವರ್ಷ ಬೇರೆ, ಕ್ಯಾಪ್ಟನ್ ಮ್ಯಾಚ್ ಆಗ್ತಿದ್ದಾರೆ, ಇಲ್ಲಿ ಫೈನಲ್ ಬೇರೆ, ಸೇಮ್ ಓವರ್, ಸೇಮ್ ಬಾಲ್, ಸೇಮ್ ಟಾರ್ಗೆಟ್. ಇದೆಲ್ಲ ನೋಡ್ತಾ ಸ್ಕ್ರಿಪ್ಟೆಡ್ ನೋ ಶೋರ್ ಇದು ಕಂಪಲ್ಸರಿ ಇದು ಸ್ಕ್ರಿಪ್ಟೆಡ್ ಅಂತ ಅನ್ಕೋತಾರೆ. ಆದ್ರೆ ಏನೋ ಕೆಲವೊಂದ್ಸಾರಿ ಆಗುತ್ತೆ ಈ ತರ ಆಕಸ್ಮಿಕವಾಗಿ ಚಾನ್ಸಸ್ ಇರುತ್ತೆ. ಯಾಕೆ ಆಗೋದಿಲ್ಲ ನೋಡಿ. ಈ ಸಾರಿ ಏನಾದ್ರು ಕಪ್ ಗೆದ್ದಿದ್ರೆ RCB, ಅದನ್ನು ಇಲ್ಲಿ ಕಾಕತಾಳಿ ಅಂತ ಮಾತಾಡೋರು. ಏನೋ ಹಲವಾರು ಕಾರಣಗಳಿಂದ RCB ಆ ಸಿನಾರಿಯೋದಲ್ಲಿ ಕಂಪೇರ್ ಮಾಡಬೇಡಿ. ಯಾಕಂತ ಹೇಳಿದ್ರೆ IPL ಪ್ರಾರಂಭದಿಂದ ಇಲ್ಲಿ ತನಕ ಒಂದು 0 ಕಂಪ್ಲೇಂಟ್ ಅಲ್ಲಿ ಆಡ್ಕೊಂಡ್ ಬಂದಂತ ಒಂದೇ ಒಂದು ಟೀಮ್ ಅಂತ ಹೇಳಿದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ತುಂಬಾ ಹೆಮ್ಮೆ ಆಗುತ್ತೆ, ಪ್ರೌಡ್ ಫೀಲ್ ಆಗುತ್ತೆ RCB ಬಗ್ಗೆ ಮಾತಾಡೋಕೆ. ಇನ್ನೊಂದ್ ಕಡೆಯಲ್ಲಿ ಈ IPL ಫೈನಲ್ ಫೈಟ್ ಆಯ್ತು, ಎಲ್ಲವೂ ಕೂಡ ಆಯ್ತು. ನಿನ್ನೆ ಪಂದ್ಯದಲ್ಲಿ ಆರೆಂಜ್ ಕ್ಯಾಪ್ ಆಗಿರ್ಬೋದು, ಪರ್ಪಲ್ ಕೇಪ್ ರೇಸ್ನಲ್ಲಿ ಕ್ಯಾಪ್ ರೇಸ್ನಲ್ಲಿ ಹರ್ಷಲ್ ಪಟೇಲ್ ಇದ್ರು, ಅವರಿಗೆ ಸಿಕ್ತು. ಈ ಕ್ಯಾಪ್ಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್, ಕ್ಯಾಪ್ಗಳ ಬಗ್ಗೆ ಹೇಳೋದಾದ್ರೆ ಆಲ್ಮೋಸ್ಟ್ ರನ್ ಮಿಷನ್ ಅಂತಾನೆ ನಾವು ಕೊಹ್ಲಿನ ಕರೀತೀವಿ. ಯಾವಾಗಲೂ ಇಂಟರ್ನ್ಯಾಷನಲ್ ಮ್ಯಾಚ್ ಆಗಲಿ, ಸ್ಟೇಟ್ ಇದು IPL ಮ್ಯಾಚ್ ಅಂತ ಬಂದಾಗ ಸೊ ಅವ್ರದ್ದು ಒಂದು ಪ್ರೌಡ್ ಫೀಲ್ ಆಗುತ್ತೆ. ಯಾಕೆ ಅಂತಂದ್ರೆ ಸೊ ಈ ದುಡ್ಡಿನ ದುನಿಯಾದಲ್ಲಿ, ಇವತ್ತಿನ ಪ್ರಪಂಚದಲ್ಲಿ ನಾನು RCBಗೆ ಆಡ್ತೀನಿ, RCBಗೋಸ್ಕರನೇ ಆಡ್ತೀನಿ. ಸೊ ನಾವು ನೋಡಿ ಅನುಷ್ಕಾ ಶರ್ಮಾ ಇವ್ರನ್ನೆಲ್ಲ ನೋಡಿದ್ರೆ RCBಗೋಸ್ಕರ ಕಣ್ಣೀರು ಹಾಕ್ತಾರೆ. ಎಂತೆಂಥ ಕ್ರೂಷಿಯಲ್ ಮ್ಯಾಚ್, KKR ಮ್ಯಾಚಲ್ಲಿ ನೋಡಿದ್ವಿ, ಅವ್ರು ಫೀಲ್ ಆಗಿದ್ದು. ಸೊ ಅವೆಲ್ಲ ನೋಡ್ತಾ ಹೋದ್ರೆ ಸೊ ಈ ರನ್ನು ಅವರಿಗೆ ಒಂದು ವರ್ತ್ ಇಟ್ ಆಗಿದೆ ಸರ್ ಇದು. ಸೊ ಇನ್ನೊಂದೇನು ಅಂತಂದ್ರೆ ಪರ್ಪಲ್ ಕ್ಯಾಪು ನಾವು ಹರ್ಷಲ್ ಪಟೇಲ್ಗೆ ಎಕ್ಸ್ಪೆಕ್ಟು ಮಾಡಿರ್ಲಿಲ್ಲ. ಅವ್ರು ರೇಸಲ್ಲಿ ಇರ್ತಾರೇನೋ, ಅವ್ರು ಈ ತರ ರೇಂಜಲ್ಲಿ ಓಡಿಸ್ಕೊತಿದ್ದಾರೆ, ಈ ತರ ಎಕನಾಮಿ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಟೋಟಲ್ ಆಗಿ ಡಿಫ್ರೆಂಟ್ ಮಾಡ್ಬಿಟ್ರು. ಅಂತದ್ ಪಂಜಾಬ್ ಟೀಮು ಹೇಳಕ್ ಹೆಸರಿಲ್ದಂಗೆ ಹೋದ್ರು. ಸೊ ಒಂದು ಹೆಸರನ್ನ ಪರ್ಪಲ್ ಕ್ಯಾಪ್ ಅಲ್ಲಿ ಉಳಿಸ್ಕೊಂಡ್ರು. ಆರೆಂಜ್ ಕ್ಯಾಪ್ ಅಲ್ಲಿ ಕೊಹ್ಲಿ ಇದ್ರೆ, ಇಬ್ರು ಹಳೆ ಒಬ್ಬ ಹರ್ಷಲ್ ಪಟೇಲ್ ಮಾಜಿ RCB ಆಟಗಾರ. ಸೊ ಅವಾಗ್ಲೂ ಪರ್ಪಲ್ ಪಟೇಲ್ ಅಂತಾನೆ ಇತ್ತು ಅವ್ರ ಹೆಸರು RCB ಇದ್ದಾಗ. ಸೊ ಈಗಲೂ ಒಳ್ಳೆ ಒಂದು ವರ್ತಿಟ್ ಆಗಿದೆ. ಸೊ ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಒಂದು ಟ್ರೂ ಕ್ರಿಕೆಟ್ ನಡೆದಿದೆ ಅಂತ ಹೇಳ್ಬೋದು ಸರ್. ಹರ್ಷಲ್ ಪಟೇಲ್ RCB ಅವ್ರು ರಿಲೀಸ್ ಮಾಡಿ ತಪ್ಪು ಮಾಡಿದ್ರೆ ಹೆಂಗೆ? ಅವರೇ ಹೇಳಿದ್ರು ಸರ್. ಅವರು ನನ್ನ ನೆಕ್ಸ್ಟ್ ಸೀಸನ್ ಬಿಟ್ಟು ಅವರೇ ಹೇಳಿದ್ರು, ಖುದ್ದಾಗ ಅವರೇ ಹೇಳಿದ್ರು ಮ್ಯಾನೇಜ್ಮೆಂಟ್ಗಾಗ್ಲಿ ನನ್ನಿಂದ ಏನು ಯೂಸ್ ಇಲ್ಲ ಅಂದ್ರೆ. ಒಂದ್ ಕಡೆ ನಾನು ನೋಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು. ಸೊ ನನ್ನನ್ನ ನೆಕ್ಸ್ಟ್ ಸೀಸನ್ ಬಿಟ್ಬಿಡಿ, ನಾನು ನೆಕ್ಸ್ಟ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಪಂಜಾಬ್ಗೆ ತೊಂದರೆ ಏನಿಲ್ಲ. ಹರ್ಷಲ್ ಪಟೇಲ್ ಬಿಟ್ಟಿದ್ದು ಯಾಕೆ ಅಂತಂದ್ರೆ ಅವರು ಸ್ಟಾರ್ಟಿಂಗ್ ಅಲ್ಲಿ ಯಾವತ್ತೂ ಒಂದು ಒಳ್ಳೆ ವಿಕೆಟ್ಸ್ ತಂದು ಕೊಟ್ಟಿಲ್ಲ. ಇದೇ ಟೀಮ್ಗಾಗ್ಲಿ ಯಾವ್ದೇ ಟೀಮ್ಗಾಗ್ಲಿ ಅವ್ರದ್ದು ವಿಕೆಟ್ಸ್ ಎಲ್ಲ ಬರ್ತಾ ಇದ್ದಿದ್ದು ಡೆತ್ ಓವರ್ಸ್ ಅಲ್ಲಿ ವಿಕೆಟ್ಸ್ ಬರೋದು ಕಾಮನ್ ವಿಚಾರನೇ. ಯಾಕೆಂತಂದ್ರೆ ಎಲ್ಲರೂ ಹೊಡಿಯಕ್ಕೆ ನೋಡ್ತಾ ಇರ್ತಾರೆ. 1-2 ಸಿಕ್ಸ್ ಹೋದ್ರೆ ಒಂದು ವಿಕೆಟ್ ಬಿದ್ರೆ ಇವ್ರಿಗೊಂದು ಲೆಕ್ಕ. ಸೊ ಪ್ರತಿ ಮ್ಯಾಚ್ ಅಲ್ಲಿ 2 ವಿಕೆಟ್ ಲೆಕ್ಕ ಬಿದ್ರು 14-28 ಮ್ಯಾಚ್. ಸೊ ಇಲ್ಲಿ ಪರ್ಪಲ್ ಕ್ಯಾಪ್ ತಗೊಳ್ಳೋದು ದೊಡ್ಡ ವಿಚಾರ ಅಲ್ಲ ಈ ಒಂದು ಸಿನಾರಿಯೋದಲ್ಲಿ ನೋಡೋದಾದ್ರೆ. ನೀವು ಬುಮ್ರಾ ಅವರೆಲ್ಲ ನೋಡೋದಾದ್ರೆ ಪವರ್ ಪ್ಲೇ ನಲ್ಲಿ ವಿಕೆಟ್ ತಗೊಳ್ಳೋಂತ ಬೌಲರ್. ಸೊ ಅವ್ರಿಗೆ ಏನಾದ್ರೂ ಈ ಒಂದು ಕ್ಯಾಪ್ ಬಂದಿದ್ರೆ ಲೈಕ್ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು. ಇಟ್ಸ್ ನಾಟ್ ಅ ಬಿಗ್ ಡೀಲ್ ಅಂತ ನಾನು ಹೇಳ್ತೀನಿ. ಎಸ್, ಮಾಡಿದಾರಲ್ಲ ಪರ್ಪಲ್ ಕ್ಯಾಪ್. ಸುಮ್ನೆ ಬರಲ್ಲ ಆಟ, ಪ್ಲೇಯರ್ಸ್ ವಿಕೆಟ್ ತೆಗೆದ್ರೆ ಬರೋದು. ಡೆತ್ ಓವರ್ ಅಲ್ಲಿ ಸುಮ್ನೆ ಆಗಲ್ಲ. ಡೆತ್ ಓವರ್ ಅಲ್ಲಿ ರನ್ ಕಂಟ್ರೋಲ್ ಮಾಡ್ಬೇಕು, ವಿಕೆಟ್ ತೆಗೆದು ಮಾತ್ರ ಅಲ್ಲ. ಇಲ್ಲಿ ಯಾವ ರೀತಿ ಇರುತ್ತೆ ಅಂತಂದ್ರೆ ಬಿಗ್ ಬ್ಯಾಟರ್ಸ್ ಇದ್ದಾಗ ಓಕೆ, ಅಲ್ಲಿ ಆಲ್ಮೋಸ್ಟ್ ಎಲ್ಲ ಆಲ್ರೌಂಡರ್ಸ್ ಇಲ್ಲ ಬೌಲರ್ಸ್ ಇರ್ತಾರೆ. ನೀವು ಅವರು ವಿಕೆಟ್ಸ್ ತೆಗ್ದಿರೋದೆಲ್ಲ ನೋಡಿದ್ರೆ ಯಾರೇ ಆದ್ರೂ ಬ್ಯಾಟರ್ ಆದ್ರೂ ಹೊಡಿಯೋದಕ್ಕೆ ನೋಡೋದು. ಎಲ್ಲೂ ಒಂಚೂರು ಏರುಪೇರು ಆಯ್ತು ಇಲ್ಲಿ ಇದರಲ್ಲಿ ಏನಾದ್ರು ಬಾಲ್ ಅಲ್ಲಿ ವೇರಿಯೇಷನ್ಸ್ ಮಾಡಿದ್ರೆ ಕ್ಯಾಚ್ಗೆ ಹೋಗೋ ಸಾಧ್ಯತೆಗಳು ಇರ್ತದೆ. ಎಸ್ ಸಂಜಯ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಈ ಆರೆಂಜ್ ಕ್ಯಾಪ್ ವಿಚಾರಕ್ಕೆ ಬಂದಾಗ
RCB ಪ್ಲೇಯರ್ಸ್ ಅನ್ನ ಕಂಡ್ರೆ ಈ ಕಾಮೆಂಟೇಟರ್ಗೆ, ಬೇರೆ ಭಾಷೆಯ ಕಾಮೆಂಟೇಟರ್ಗಳಿಗೆ ಯಾಕಷ್ಟು ಕೋಪ, ಯಾಕಷ್ಟು ಸಿಟ್ಟು, ಯಾಕಷ್ಟು ಉರಿ ಅಂತೇಳಿ ನಿನ್ನೆ ಅಂಬಟಿ ರಾಯುಡು ಒಂದು ಮೆನ್ಷನ್ ಮಾಡ್ತಾರೆ. ಆರೆಂಜ್ ಕ್ಯಾಪ್ ಯಾರು ಬೇಕಾದ್ರೂ ಗೆಲ್ತಾರೆ, ಅದ್ರ ಕಪ್ ಗೆಲ್ಲೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಬೇಕಿತ್ತ? ಮ್ಯಾಚ್ ಆಗ್ತಾ ಇರೋದು KKR ಹಾಗೇನೆ ಸನ್ರೈಸರ್ಸ್ ಮೇಲೆ, ಅವೆರಡು ಟೀಮ್ ಬಗ್ಗೆ ಮಾತಾಡ್ಬೋದಲ್ಲ ಅವರಿಗೆ. ಅದನ್ನ ಬಿಟ್ಟು ಯಾಕೆ ಇಲ್ಲಿ ಮಧ್ಯ ಮಧ್ಯ ಕೊಹ್ಲಿನ ಎಳ್ದು ತರ್ತಾರೆ? ಈ ಬ್ಯಾಟಲ್ಲು ಇವತ್ತಿಂದಲ್ಲ, ಸೊ ಸುಮಾರು ವರ್ಷಗಳಿಂದಾನೇ ನಡೀತಾ ಬರ್ತಾ ಇದೆ. ಸೊ ಇಲ್ಲಿ ಕಮೆಂಟರ್ಸ್ ಮತ್ತೆ ನಮ್ಮ RCB ಟೀಮ್ ತುಂಬಾ ಈ ತರ ನಡೆದಿದೆ. ಇದಕ್ಕೆ ಇವ್ರು ರಿಪ್ಲೈ ಕೊಡೋದು, ಅವ್ರು ರಿಪ್ಲೈ ಕೊಡೋದು, ಇದೆಲ್ಲ ನಡೀತಾನೆ ಇರುತ್ತೆ. ಇಟ್ಸ್ ಎಲ್ಲ ಪಾರ್ಟ್ ಆಫ್ ಗೇಮ್. ಇವಾಗ ನಾವು ನೀವು ಕ್ರಿಕೆಟ್ ಆಡ್ತೀವಿ ಇಲ್ಲಿ ಅಂತಂದ್ರೆ ತೀರಾ ವೈಯಕ್ತಿಕ ಓಕೆ, ಪಾರ್ಟ್ ಆಫ್ ದಿ ಗೇಮ್ ಓಕೆ, ಅದು ತೀರಾ ವೈಯಕ್ತಿಕ ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಸರ್ ಅದ್ರ ಬಗ್ಗೆ ನಾನು ಹೇಳ್ತೀನಿ ಸರ್. ಈಗ ಒಬ್ಬ ವ್ಯಕ್ತಿ ಒಬ್ರು ಯಾರೋ ಒಂದು, ಈಗ ಕನ್ನಡದಲ್ಲಿ ಒಂದು ಗಾದೆ ಇದೆ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸೊ ಅದೇ ತರನೇ ಇದೇ ಅಂಬಟಿ ರಾಯುಡುಗೆ ಬಹಳ ಜನ ಟಾಂಗ್ ಕೊಟ್ಟಿದ್ದಾರೆ. ವರುಣ್ ಆರಾಮ್ ಇವರಿದಾರಲ್ಲ ಪ್ಲೇಯರ್, ಅವರು ಹೇಳಿದ್ದಾರೆ ಸೊ ಇವರಿಗೆ ಪ್ಲೇ ಆಫ್ ಅಲ್ಲಿ ಕ್ವಾಲಿಫೈ ಆಗಿದ್ದು ಹೊಟ್ಟೆ ಉರಿ ಬಂದಿದೆ ಇವರಿಗೆ, ಅಂಬಟಿ ರಾಯುಡು ಅವ್ರಿಗೆ ಅಂತ ಹೇಳ್ಬಿಟ್ಟು ಫೇಸ್ ಟು ಫೇಸ್ ಮಾತಾಡಿ ಅವ್ರಿಗೆ ಹೇಳಿದ್ದಾರೆ. ಸೊ ಅದಾದ್ಮೇಲೆ ಸೊ ಅವರು ಇಂಟರ್ನ್ಯಾಷನಲ್ ಮ್ಯಾಚ್ ಆಡಿ ಸೆಂಚುರಿ ಹೊಡೆದಿರೋಷ್ಟು ಇವ್ರು ಇಂಟರ್ನ್ಯಾಷನಲ್ ಮ್ಯಾಚ್ ಸಹ ಆಡಿಲ್ಲ ಕೊಹ್ಲಿ ಅಲ್ವಾ. ಸೊ ಅಂತ ವ್ಯಕ್ತಿ ಇವ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅವರು ಒಂದು ಕೆಳಮಟ್ಟನ, ಈಗ ಯಾಕಂದ್ರೆ ನಾವು ನೀವು ಮಾತಾಡೋದಲ್ಲ. ಸೊ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಒಂದು ಆ ಒಂದು ಜಾಗದಲ್ಲಿ ಇದ್ದಾಗ ಕಾಮೆಂಟ್ರಿ ಮಾಡ್ತಿದ್ದಾರೆ ಅಂತಂದಾಗ ಎರಡೂ ಟೀಮ್ ಅನ್ನ ಅವರು ಸಮ ನೋಡಿ ಮಾತಾಡ್ಬೇಕಾಗ್ತದೆ. ಈಗ ಎರಡು ಟೀಮ್ ಬಗ್ಗೆ ಮಾತಾಡ್ಬೇಕು ಸರ್, ಹೌದು ಅಲ್ವಾ. ಈಗ ಅಲ್ಲಿ ನಡೀತಿದ್ ನೀವು ಹೇಳಿದ್ರೆ KKR SRH ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾತ್ರ ಮಾತಾಡ್ಬೇಕು. ಈ ಕಪ್ಪು ಆರೆಂಜ್ ಕ್ಯಾಪು ಅದ್ರ ಬಗ್ಗೆ ಮಾತಾಡ್ಬೋದಲ್ವಾ. ಅವ್ರದ್ದು ಈಗ ಒಂದು ಕಾಮೆಂಟ್ರಿ ಕೊಡ್ತಾರೆ, ಕಾಮೆಂಟ್ರಿ ಮಾಡ್ತಾರೆ ಅಂದ್ರೆ ಅದು ಸ್ಫೂರ್ತಿ ಕೊಡ್ಬೇಕು, ಒಬ್ಬ ನೋಡೋನ್ಗೆ ಆಗ್ಲಿ, ಒಬ್ಬನ ಕೇಳಿಸ್ಕೊಳಗಾಗ್ಲಿ. ಸೊ ಅದನ್ನ ಒಬ್ಬ ಟ್ರೋಲ್ ಮಾಡೋ ತರ ಇರಬಾರ್ದು. ಈಗ ಆಲ್ಮೋಸ್ಟ್ ಅಲ್ಲ ಅವ್ರದ್ದು ಏನ್ ಮಾತಾಡಿರೋದು ಅದು ಆಲ್ಮೋಸ್ಟ್ ಎಲ್ಲ ಟ್ರೋಲ್ ಆಗಿದೆ. ಸೊ ನೀನು ಏಕವಚನದಲ್ಲೆಲ್ಲ ಮಾತಾಡಿರೋದಿದೆ, ಬೈದಿರೋದಿದೆ. ಸೊ ಇವೆಲ್ಲ ಬೇಕಿತ್ತ ಅವ್ರಿಗೆ. ಎಸ್ ಹರ್ಷಿತ್, ಇನ್ನೊಂದ್ ಕಡೆಯಲ್ಲಿ ಚೆನ್ನೈ ಆಟಗಾರ ಒಂದು ಸ್ಟೇಟಸ್ ಹಾಕ್ತಾರೆ, ಅವ್ರ ಹೆಸರು ತುಷಾರ್ ದೇಶಪಾಂಡೆ. ಯಂಗ್ ಪ್ಲೇಯರ್, ಇನ್ನು ಬೆಳಿಬೇಕಾದಂತ ಹುಡುಗ, ಯಾಕಿಷ್ಟು ಕಿರಿಕ್ ಮಾಡ್ಕೊಳ್ತಾರೆ? ಅದು ಕೂಡ RCB ತಂಟೆಗೆ ಬಂದು RCB ಯನ್ನ ಕೆಣಕಿ ಕೆಟ್ಟವರೇ ಜಾಸ್ತಿ, ಒಳ್ಳೇದಾಗಿದೆ ಯಾರಿಗೂ ಕೂಡ ಇಲ್ಲ. ತುಂಬಾ ಸ್ಟ್ರಾಟಜಿಸ್ ಇರುತ್ತೆ. ನೀವು ನೋಡೋದಾದ್ರೆ ನವೀನ್ ಹುಲಾಕ್ ಅವ್ರು ಇದ್ರಲ್ಲ, ಒಂದು ವಿರಾಟ್ಗೆ ಒಂದು ಯಾವ ರೀತಿ ಒಂದು ಇನ್ಸಿಡೆಂಟ್ ಆಯ್ತು ಲಾಸ್ಟ್ ಟೈಮು, ಫ್ಯಾನ್ಸ್ ಜಾಸ್ತಿ ಆದ್ರು, ಅವ್ರಿಗೆ ಹೈಪ್ ಸಿಕ್ತು. ಅದೇ ಸ್ಟ್ರಾಟಜಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಬಟ್ ಕೆಲವೊಬ್ರು ಸಂಜಯ್ ಹೈಪ್ ಸಿಕ್ಕಿದೆ, ಫ್ಯಾನ್ಸ್ ಜಾಸ್ತಿ ಆಗಿದೆ. ಒಂದು ವಿಚಾರ ಹೇಳಬೇಕು, ಅಫ್ಘಾನಿಸ್ತಾನ್ ಪ್ಲೇಯರ್ ಅವರು ಎಲ್ಲ ಇಂಟರ್ವ್ಯೂ, ಅವ್ರು ನವೀನ್ ಉಲ್ಲಕ್ ಭಾಗಿಯಾಗಿರುವಂತ ಪ್ರತಿಯೊಂದು ಇಂಟರ್ವ್ಯೂ ಅಲ್ಲಿ ಇದೇ ಕ್ವಶನ್ ಅನ್ನ ಕೇಳ್ತಾರೆ. ಪ್ರತಿಯೊಂದು ಇಂಟರ್ವ್ಯೂ ಅಲ್ಲಿ ಸಾರಿ ಕೇಳಿದ್ದಾರೆ. ಯಾರಿಗ್ ಜಾಸ್ತಿ ಹೆದರ್ತೀರಾ ಅಂತ ಹೇಳಿದ್ರೆ ಯಾರಿಗೂ ಅಲ್ಲ, ನಾನು ಹೆದರೋದು RCB ಫ್ಯಾನ್ಸ್ ಅಂತ ಇಲ್ಲಿ ಅದೇ ಸ್ಟ್ರಾಟಜಿ. ಒಂದ್ಸಾರಿ ಏನಾದ್ರೂ ಒಂದು ಇಂಪ್ಯಾಕ್ಟ್ ಮಾಡ್ಕೊಬಿಡೋಣ, ಏನಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡೋಣ, ಸಾರಿ ಕೇಳ್ತಾ ಹೋಗೋಣ, ಅವಾಗ ಒಳ್ಳೆಯವರಾಗ್ತೀವಿ ನಾವು. ಈ ದಂಗಲ್ ಇದೆಯಲ್ಲ, ಈ ಗಲಾಟೆ ಇದೆಯಲ್ಲ, ಈ ಫ್ಯಾನ್ಸ್ ಅವ್ರು ಆಗಿರ್ಬೋದು, ಇದನ್ನ ಸರಿಪಡಿಸೋಕೆ ಫ್ಯಾನ್ಸ್ ಅಂತೂ ದೇವರಣೆ ಬಿಡೋದಿಲ್ಲ, ಅವ್ರನ್ನ ಎಲ್ಲೋದ್ರೂ ಕೂಡ ಬಿಡೋದಿಲ್ಲ. ಕೊಹ್ಲಿ ಆನ್ ಗ್ರೌಂಡ್ ಅಲ್ಲಿ ಮೀಟ್ ಆಗಿ ಅವ್ರನ್ನ ಕೊಹ್ಲಿ ಫ್ಯಾನ್ಸ್ ಹತ್ರ ಸುಮ್ನಿರಿ ಅಂತ ಹೇಳಿದ್ರೆ ಫ್ಯಾನ್ಸ್ ಸುಮ್ನೆ ಆಗ್ತಾರೆ. ಅಲ್ಲಿ ತನಕ ಸುಮ್ನೆ ಆಗೋದೇ ಇಲ್ಲ. ಇವಾಗ ಹೇಳಿದಾಯ್ತು, ಇನ್ನು ನವೀನ್ ಹುಲಾಗೆ ಯಾವುದೇ ರೀತಿ ಫ್ಯಾನ್ಸ್ ಇವಾಗ ಇನ್ನು ಚೆನ್ನಾಗಿ ನೋಡ್ತಾರೆ. ನಾವೇ ನೋಡಿ ಚೇಂಜ್ ಆದ್ರು, ಇವಾಗ ನೀವೇ ಹೇಳಿದ್ರಲ್ಲ ಸಾರಿ ಕೇಳಿದ್ರು ಅಂತ, ಸರಿ ಹೋದ್ರು. ಇನ್ನ ಫ್ಯಾನ್ಸ್ ಇನ್ ಯಾರು ಆ ರೀತಿ ಟಚ್ ಮಾಡೋದಿಲ್ಲ ಅವರು. ಸೊ ಇದೇ ಒಂದು ಸ್ಟ್ರಾಟಜಿ ಅವರಿಗೆ. ಥ್ಯಾಂಕ್ ಯು ಮಂಜು, ಥ್ಯಾಂಕ್ ಯು ಸಂಜಯ್. ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಹೆಂಗಿತ್ತು IPL ಫೈನಲ್ ಪಂದ್ಯ? ಇಷ್ಟು ದಿವಸ IPL ಮನರಂಜನೆ ಇತ್ತು. ಈ ಸೀಸನ್ ಅಲ್ಲಿ ಅದ್ಭುತ ಪ್ರದರ್ಶನವನ್ನ ಎಲ್ಲ ತಂಡಗಳು ತೋರಿವೆ. ಅದರಲ್ಲೂ ನಮ್ಮ RCB ತಂಡದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಮೊದಲೆಲ್ಲ ಸೋಲ್ಕೊಂಡು ಲಾಸ್ಟ್ ಅಲ್ಲಿ ಕಮ್ ಬ್ಯಾಕ್ ಮಾಡಿದ್ದು ಕೂಡ ಸೂಪರ್ ಆಗಿತ್ತು. ಹಾಗೆಯೇ IPL ಚಾಂಪಿಯನ್ ಆಗಿ KKR ತಂಡ ಹೊರಹೊಮ್ಮಿದೆ. ಅವರಿಗೆ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.